ಎನ್ಡಿಎ ಸಭೆಗೂ ಮುನ್ನ ಮಹತ್ವದ ಚರ್ಚೆ ಕೂಡ ನಡೀತಾ ಇದೆ ಬಿಜೆಪಿಯಲ್ಲಿ. ಎನ್ಡಿಎ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳು ಚರ್ಚೆಗೆ ಬರುತ್ತೆ. ಬಿಜೆಪಿಗೆ ಮಿತ್ರ ಪಕ್ಷಗಳು ಬಹಳಷ್ಟು ಷರತ್ತನ್ನು ಇಡುತ್ತವೆ, ಅವನು ಒಪ್ಪಲೇಬೇಕಾದಂಥ ಸಂದಿಗ್ಧತೆ ಇದೆ. ಸರ್ಕಾರ ರಚನೆಗೂ ಮುನ್ನ ಅಂಗ ಪಕ್ಷಗಳಿಂದ ಕೆಲ ಷರತ್ತುಗಳನ್ನು ನೀಡಲಾಗುತ್ತೆ. ಸ್ಪೀಕರ್ ಸ್ಥಾನ ನಮ್ಗೆ ಕೊಡಿ, 4 ಮಂತ್ರಿ ಸ್ಥಾನ ನಮ್ಗೆ ಕೊಡಿ. ಸೊ ಟಿಡಿಪಿ ಕಣ್ಣಿಟ್ಟಿದೆ, ಜೆಡಿಯು ಪಕ್ಷ ಹೀಗೆ ಬಹಳಷ್ಟು. ಯಾಕೆ ಅಂತ ಅಂದರೆ ಸ್ಪೀಕರ್ ಸ್ಥಾನ ಅನ್ನುವಂಥದ್ದು ಅತಿ ಮುಖ್ಯನೇ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿಯ ಸಂಸತ್ ಅಧಿವೇಶನ ನಡೀತಾ ಇದ್ದಾಗ ಎಷ್ಟು ಜನರನ್ನು ಉಚ್ಚಾಟನೆ ಮಾಡಿದ್ದು ಇತಿಹಾಸದಲ್ಲೇ ಕೇಳರಿಯದ ಮಟ್ಟಿಗೆ. ನೀವು ರಾಜ್ಯಸಭೆಯಲ್ಲಿ ಹಾಗೆ ಲೋಕಸಭೆಯಲ್ಲಿ ಅದರಲ್ಲಿದ್ದಂಥ ಸದಸ್ಯರನ್ನ ಏನು ಮಾತಾಡ್ತೀರಾ, ಹೊರಗೋಗು, ಈ ರೀತಿಯಾದಂಥ ವರ್ತನೆಯನ್ನು ಕೂಡ ತೋರಿಸಿದ್ರು ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ರು. ಈಗ ಹಾಗಾಗಿ ಸ್ಪೀಕರ್ ಸ್ಥಾನ ಅನ್ನುವಂಥದ್ದು ಕೂಡ ಒಂದು ಅತಿ ಮುಖ್ಯನೇ. ಹಾಗಾಗಿ ಆ ಸ್ಥಾನದ ಮೇಲೂ ಕೂಡ ಇಲ್ಲಿ ಮಿತ್ರ ಪಕ್ಷಗಳು ಕಣ್ಣಿಟ್ಟಿವೆ ಅನ್ನುವಂಥದ್ದು ಗೊತ್ತಾ, ಕೇಳ್ತಾ ಇದ್ದಾರೆ ನಮ್ಗೆ ಇಂತಿಂಥ ಸ್ಥಾನ ಕೊಡಿ ಹೀಗೆ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಅದೇನೇ ಇರಲಿ, ಸೊ ಈಗ ಬಿಜೆಪಿಗೆ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವರು ಡಿಮಾಂಡ್ಸ್ ಅನ್ನ ಒಪ್ಪಲೇಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ ನಾವು ಆ ಕಡೆ ಹೋಗ್ತೀನಿ ಅಂತ ಕಾಲ್ ಕಿತ್ತರೂ ಕೂಡ ಆಶ್ಚರ್ಯ ಇಲ್ಲ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಅವರು ಮೋದಿ ಅವರ ನಿವಾಸದ ಬಳಿಯಿಂದ ನಮ್ಮ ಜೊತೆಗೆ ನೇಸಬಕ್ತಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಚೌಕಾಸಿ ಹೇಗೆ ನಡೆಯುತ್ತೆ ಅಂತ ಹರೀಶ್, ಯಾಕಂತ ಅಂದ್ರೆ ಇವರಿಬ್ರು ಕೂಡ ಹಿಂದೆ NDA ಇದ್ರೂ ಕೂಡ ಯಾವ ಟೈಮಲ್ಲಿ ಬೇಕಾದ್ರೆ ಕಾಲ್ ಕೀಳ್ಬೋದಾದಂತ ಒಂದು ಸಂದರ್ಭ ಸನ್ನಿವೇಶ ಬರ್ಬೋದು. ಒಂದು ಸುಭದ್ರ ಸರ್ಕಾರ ರಚನೆ ಆಗಬೇಕು ಅಂತ ಅಂದ್ರೆ ಇವ್ರನ್ನೆಲ್ಲರೂ ಬಹಳ ವಿಶ್ವಾಸದಲ್ಲಿ ಇಟ್ಕೊಳ್ಬೇಕು, ಮುಂದೆ ಕಿರಿಕಿರಿಗಳು ಕೂಡ ಇರಬಾರ್ದು. ಆ ನಿಟ್ಟಿನಲ್ಲಿ ಇದು ಹೇಗೆ ಫಾರ್ಮ್ ಆಗುವಂತ ಕಾರ್ಯ ನಡೆಯುತ್ತೆ? ನಾನು ಆಗ್ಲೇ ಹೇಳಿದಾಗೆ ಬಾರ್ಗೇನಿಂಗ್ ಅನ್ನುವಂಥದ್ದು, ಚೌಕಾಸಿ ಅನ್ನುವಂಥದ್ದು ಹೆಂಗ್ ನಡೀತಾ ಹೋಗುತ್ತೆ ಅಂತೇಳಿ. ಹೌದು ಮಾಲ್ತೇಶ್, ಸಹಜವಾಗಿಯೇ ಈಗ ಚೌಕಾಸಿ ಮಾಡುವಂತಹ ಸ್ಥಿತಿಯಲ್ಲಿ ಈಗ ಅಂಗಪಕ್ಷಗಳಿವೆ, ಖಂಡಿತ ಇವೆ. ಈಗ ಬಿಜೆಪಿಗೆ ಅನಿವಾರ್ಯತೆ ಇದೆ, ಸರ್ಕಾರವನ್ನು ರಚನೆ ಮಾಡಲೇಬೇಕು. ಹೀಗಾಗಿ ಅಂಗಪಕ್ಷಗಳನ್ನ ವಿಶ್ವಾಸ ಸಹಜ ಅಂಗಪಕ್ಷಗಳು ಬೇಡಿಕೆ ಷರತ್ತುಗಳನ್ನು ಹೆಚ್ಚು ಮಾಡ್ತಾ ಹೋಗ್ತವೆ. ಮುಖ್ಯವಾಗಿ ಈಗ TDP ಪಕ್ಷ ಕೇಳ್ತಾ ಇದೆ ನಮಗೆ 4 ಸಚಿವ ಸ್ಥಾನ ಬೇಕು ಅಂತ. ಕೇವಲ 4 ಸಚಿವ ಸ್ಥಾನನ, ಅದರಲ್ಲಿ ಯಾವ ಖಾತೆಗಳು ಬೇಕು ಅನ್ನುವಂಥದ್ದನ್ನು ಕೂಡ ಪಟ್ಟಿ ಹಿಡಿಯುವಂಥ ಸಾಧ್ಯತೆ ಇದೆ. ಪ್ರಬಲ ಖಾತೆಗಳೇ ಬೇಕು, ಅಂದರೆ ಆರೋಗ್ಯ ಖಾತೆ ಬೇಕು, ರೈಲ್ವೆ ಖಾತೆ ಬೇಕು, ಇನ್ನಿತರ ರಸಗೊಬ್ಬರ ಖಾತೆ ಬೇಕು. ಹೀಗೆ ಪ್ರಬಲ ಖಾತೆಗಳನ್ನೇ ಅವರು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನಿತೀಶ್ ಕುಮಾರ್ ಅವರು ಕೂಡ ರೈಲ್ವೆ ಸಚಿವರಾಗಿದ್ದಂಥವರು, ಆ ಖಾತೆಯೇ ಬೇಕು ಅನ್ನುವಂಥ ನಿಟ್ಟಲ್ಲಿ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಎರಡು ಮಿತ್ರ ಪಕ್ಷಗಳಿಗೆ ಕ್ಲಾಶ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈಗ TDPಯ ನಾಯಕರುಗಳು ನಮಗೆ ರೈಲ್ವೆ ಖಾತೆ ಬೇಕು ಅಂತ ಕೇಳಿದ್ರೆ, ಇನ್ನು JDU ನಾಯಕರುಗಳು ಕೂಡ ನಮಗೂ ರೈಲ್ವೆ ಖಾತೆ ಬೇಕು ಅಂತ ಕೇಳುವ ಸಾಧ್ಯತೆ ಇರುತ್ತೆ. ಈಗ ಸ್ಪೀಕರ್ ಸ್ಥಾನಕ್ಕೂ ಕೂಡ ಎರಡೂ ಪಾರ್ಟಿಗಳಿಂದ ಬೇಡಿಕೆ ಇದೆ ಅನ್ನುವಂತಹ ಮಾಹಿತಿ ಇದೆ. TDP ಕೂಡ ಬೇಡಿಕೆಯನ್ನು ಸ್ಪೀಕರ್ ಸ್ಥಾನಕ್ಕೆ ಇಡ್ತಾ ಇದೆ, ಜೊತೆಗೆ JDU ನಾಯಕರುಗಳು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇನ್ನೂ ಮುಖ್ಯವಾಗಿ ನಿತೀಶ್ ಕುಮಾರ್ ಅವರು ಬಹಳ ಮಹತ್ವಾಕಾಂಕ್ಷಿ ಇರತಕ್ಕಂತಹ ನಾಯಕ. ಯಾವುದನ್ನು ದೊಡ್ಡ ಹುದ್ದೆಯನ್ನು ಬೇಕು ಅವರು ಬೇಡ ಅನ್ನುವಂಥದ್ದನ್ನು ಅವರು ಇಲ್ಲ, ಎಷ್ಟಾಗುತ್ತೆ ಅಷ್ಟು ನಾವು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಇರ್ತಾರೆ. ಹಾಗಾಗಿ ಪ್ರಬಲ ಖಾತೆಗಳೇ ಬೇಕು ಮತ್ತು ಪ್ರಬಲ ಹುದ್ದೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಚರ್ಚೆಯನ್ನು ಶುರು ಮಾಡಿರ್ತಾರೆ. ಅದು ಬಹಿರಂಗವಾಗಿ ಏನು ಚರ್ಚೆ ಆಗಲ್ಲ. ಈ ಥರ ಮೈತ್ರಿಕೂಟದ ನಾಯಕರುಗಳ ಜೊತೆಗೆ ಕೂರಿಸ್ಕೊಂಡು ಈಗ ಅದು ಚರ್ಚೆ ಆಗಲ್ಲ. ದೊಡ್ಡ ಮಟ್ಟದಲ್ಲಿ ಭಾಳ ಸೀಕ್ರೆಟ್ ಆಗಿ ಚರ್ಚೆ ಆಗುತ್ತೆ. ಅಂದರೆ ಎಷ್ಟು ಸ್ಥಾನಗಳು ಬೇಕು, ಕೊಡುಕೊಳ್ಳುವಿಕೆ ಹೇಗೆ, ಚೌಕಾಸಿ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇನ್ನು ಮುಖ್ಯವಾಗಿ ಶಿವಸೇನೆಯಲ್ಲೂ ಕೂಡ ಬೇರೆದೇ ರೀತಿಯಾದಂಥ ವಾತಾವರಣ ಇದೆ. ಯಾಕಂತಂದ್ರೆ ಇಡೀ ಶಿವಸೇನೆ ಬೆಂಬಲ ಈಗ ಉದ್ಧವ್ ಠಾಕ್ರೆಗೆ ಸಿಕ್ಕಿದೆ. ಅಂದ್ರೆ ಶಿವಸೇನೆ ಅಂತಂದ್ರೆ, ನಿಜವಾದ ಶಿವಸೇನೆ ಅಂದ್ರೆ ಏನು ಅಂತಂದ್ರೆ ಅದು ಉದ್ಧವ್ ಠಾಕ್ರೆ ಬಣ ಅನ್ನುವಂಥ ನಿಟ್ಟಿನಲ್ಲಿ ಜನ ತೀರ್ಪು ಕೊಟ್ಟಿದ್ದಾರೆ. ಅಂದ್ರೆ ಒಂದು ರೀತಿಯಾಗಿ ಏಕನಾಥ್ ಶಿಂದೆ ಅವರನ್ನ ತಿರಸ್ಕರಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಬೇಕು. ಅಲ್ಲಿನ ಸಂಸದರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಅವರಿಗೆ ಅಧಿಕಾರ ಬೇಕಾಗುತ್ತೆ. ಯಾಕಂತಂದ್ರೆ ನೆಕ್ಸ್ಟ್ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ವಿಧಾನಸಭಾ ಚುನಾವಣೆಗೆ ಇದೇ ಪರಿಸ್ಥಿತಿಯಲ್ಲಿ ಹೋದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ಏಕನಾಥ್ ಶಿಂದೆ ಬಣ ಆಗಿರ್ಬೋದು, NCP, ಕಾಂಗ್ರೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತಹ ಸಾಧ್ಯತೆ ಇದೆ ಇವತ್ತಿನ ಫಲಿತಾಂಶವನ್ನ ನೋಡ್ತಾ ಇದ್ರೆ. ಹಾಗಾಗಿ ನಮಗೂ ಕೂಡ ಜಾಸ್ತಿ ಅಧಿಕಾರ ಬೇಕು, 3 ಸಚಿವ ಸ್ಥಾನಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಬೇಡಿಕೆಯನ್ನು ಇಡ್ತಿದ್ದಾರೆ. ಎಲ್ಲರ ಬೇಡಿಕೆಯನ್ನು ಕೂಡ ಸರಿದೂಗಿಸಬೇಕಾಗುತ್ತೆ. ಖಾತೆಗಳನ್ನು, ಪ್ರಬಲ ಖಾತೆಗಳಿಗೂ ಕೂಡ ಬೇಡಿಕೆಯನ್ನು ಇಡ್ತಾರೆ. ಇನ್ನು ಚಿರಾಗ್ ಪಾಸ್ವಾನ್ ಅವರು 5 ಸೀಟ್ ಕೊಟ್ಟಿದ್ದಂತಹ 5 ಸೀಟಲ್ಲಿ 5 ಗೆದ್ಕೊ ಬಂದಿದ್ದಾರೆ. ಅವರು 100% ಗೆದ್ಕೊ ಬಂದಿರೋದ್ರಿಂದ ಅವರು ಕೂಡ ಹೆಚ್ಚಿನ ಬೇಡಿಕೆಯನ್ನು ಇಡ್ತಾರೆ. ನಮಗೆ 2 ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪಟ್ಟಿ ಹಿಡಿದಿದ್ದಾರೆ
ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಈಗ JDSಗೂ ಕೂಡ ಒಂದು ಖಾತೆಯನ್ನು ಕೊಡಲೇಬೇಕಾಗುತ್ತೆ, ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕಾಗುತ್ತೆ. ಯಾಕಂತಂದ್ರೆ JDSನಿಂದ ಬಿಜೆಪಿಗೆ ಸಾಕಷ್ಟು ಸಹಾಯಕ ಆಗಿದೆ. 5-6 ಸ್ಥಾನಗಳಲ್ಲಿ ಬಿಜೆಪಿ ಸೋಲುವಂತಹದ್ದನ್ನ ಗೆಲುವಿನ ದಡಕ್ಕೆ ಮುಟ್ಟಿಸಿರುವಂತಹದ್ದು JDS ಮೈತ್ರಿ ಅನ್ನುವಂತಹದ್ದು ಬಿಜೆಪಿ ನಾಯಕರಿಗೆ ಅರ್ಥ ಆಗಿದೆ. ಹಾಗಾಗಿ JDS ನಾಯಕರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಗೌರವವನ್ನು ಕೊಡಬೇಕಾಗತ್ತೆ. ಇವು ಎಲ್ಲ ರೀತಿಯಾದಂತಹ ಲೆಕ್ಕಾಚಾರಗಳಿವೆ. ಮತ್ತೆ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಈಗ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ. ಅವ್ರಿಗೂ ಕೂಡ ಒಂದೊಂದು ಸಚಿವ ಸ್ಥಾನದ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ. ಎಲ್ಲವರನ್ನು ಕೂಡ ಸರಿದೂಗಿಸಬೇಕಾಗುತ್ತೆ. ಮತ್ತೆ ಇಂಥದ್ದೊಂದು ಪರಿಸ್ಥಿತಿ ನರೇಂದ್ರ ಮೋದಿ ಅವರಿಗೆ ಈ 2 ಟರ್ಮ್ ನಲ್ಲಿ ಇರಲಿಲ್ಲ. ಅಂದ್ರೆ 272ಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದರು. ಒಂದ್ಸತಿ 282, ಇನ್ನೊಂದ್ಸತಿ 303 ಸ್ಥಾನಗಳನ್ನ ಬಿಜೆಪಿಯ ಗೆದ್ದಂತ ಸಂದರ್ಭದಲ್ಲಿ ಅಂಗಪಕ್ಷಗಳು ಹೇಗಾದ್ರೂ ನಮಗೆ ಒಂದೊಂದು ಸಚಿವ ಸ್ಥಾನ ಕೊಟ್ಟರೆ ಸಾಕು, ಸಿಕ್ಕಿದ್ದೇ ಸಚಿವ ಸ್ಥಾನ ಶಿವ ಅನ್ನುವಂತಹ ನಿಟ್ಟಿನಲ್ಲಿ ಈ ಹಿಂದೆ ಅಂಗಪಕ್ಷಗಳ ಒಂದು ಮನಸ್ಥಿತಿ ಆಗಿತ್ತು. ಆದರೆ ಈಗ ಹಾಗಿಲ್ಲ. ಬಿಜೆಪಿ ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡಬೇಕಾಗಿದೆ, ಅಂಗಪಕ್ಷಗಳ ಸಹಾಯ ಬೇಕೇ ಬೇಕಿದೆ. ಹೀಗಾಗಿ ಅವರು ಇಡುವಂತಹ ಬೇಡಿಕೆಗೆ ಹೇಗಾದ್ರೂ ಮಾಡಿ ಚೌಕಾಸಿ ಮಾಡಿ ಅವ್ರನ್ನ ಒಪ್ಪಿಸಬೇಕಾಗಿದೆ. ಅವರು ಒಂದು ವೇಳೆ ಒಪ್ಪಲಿಲ್ಲ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟದ ನಾಯಕರಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಅವರು 6 ಗಂಟೆಗೆ ಸಭೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಗುವಂತಹ ಅಸಮಾಧಾನಗಳೇನು, ಯಾರನ್ನ ಹೇಗೆ ಗಾಳ ಹಾಕ್ಬೋದು, ಎಲ್ಲರಿಗೂ ಕೂಡ ಚರ್ಚೆ ನಡೆಯುತ್ತೆ. ಅಂದ್ರೆ ರಾಜಕೀಯದಲ್ಲಿ ಯಾವುದೇ ರೀತಿಯ ಸಾಧ್ಯತೆಗಳು ಕೂಡ ಇವೆ. ಯಾವುದು ಕೂಡ ಈ ರೀತಿ ಆಗತ್ತೆ, ಈ ರೀತಿ ಆಗದೇ ಇಲ್ಲ ಅನ್ನುವಂತ ಹರೀಶ್ ಮಾತನಾಡ್ತೀನಿ ನಿಮ್ ಜೊತೆ.